ಯಾವಾಗ ನಿನ್ನ ಮನೆಗೆ ಬೆಂಕಿ ಹತ್ತದ ನೋಡು ಆ ಎಳಾಗ ಗುಡ್ಡದ ಕಡೆ ಮಾರಿ ಮಾಡಿ ನಿತ್ತು ಎಲ್ಲೋ ಅರಿಕೇರಿ ಸಿದ್ದಪ್ಪ ಅಂತ ಹೇಳಿ ಕೈ ಮಾಡಿ ಕರಿ ನಿನ್ನ ಮನಿ ಬೆಂಕಿ ಮಳಿ ಕೊಟ್ಟ ಆರಿಸ್ತೀನೋ ಕೊಟ್ಟ ಬಂದ ಅದಕ್ಕ ಇದು ಗುರುನಾಥನ ಶಕ್ತಿ ಅವ್ರಿಗೆ ಅನ್ಸಲ್ ಗೊತ್ತದನು ಹೆಂಗ್ರಿ ಈ ಜೀಪಿನ ಗಾಡಿ ಡ್ರೈವರ ಉಟ್ಟಿಗೆ ರಾಹುಲ್ ಮಾಸ್ತರನ ಈ ರಾಹುಲ್ ಮಾಸ್ತರ್ಗೆ ಗಾಡಿ ಡ್ರೈವಿಂಗ್ ತೆಗೆದ್ರೆ ಮನೋಣ್ಣ ಗಾಡಿ ಒಳಗೆ ಹೋಗಿತ್ತಾನೆ ಎಲ್ಲಿ ಹಿಂಗ ಅನ್ಸಾರ ಆದ್ರೆ ಅವ್ರಿಗೆ ಗೊತ್ತಿಲ್ಲ ರಾಹುಲ್ ಅಣ್ಣ ಈ ಗಾಡಿ ಮ್ಯಾಗ ಕುಂಡ್ರಕ್ಕಿಂತ ಮೊದಲು ಮನೋಣ್ಣ ಗಾಡಿ ಹೊಡೆದೇ ಹೋಗ್ಯಾನ ಅದಕ್ಕ ಮುಂದೆ ಏನಾಯ್ತು ಎಲ್ಲ ಮಣ್ಣ ಸೇರಿದ ಮ್ಯಾಲ ನಮ್ನ ಕೈಯವರ ಯಾರ ಪುಣ್ಯವಂತರೆಲ್ಲ ಮಣ್ಣ ಸೇರಿದ ಮ್ಯಾಲ ನಮ್ನ ಕೈಯವರ ಯಾರ ಪದಗೊಂಡ ಮಾರದ ಕಳ್ಕೊಂಡ ಕುಲ್ತೇವೋ ನಮದೆಂತ ಹಣಿ ಬಾರ ನೆನಪದ್ರ ಬರ್ತಾವ ಕಣ್ಣೀರ ಏ ಮದಗೊಂಡ ಮಾರದ ಕಳ್ಕೊಂಡ ಕುಲ್ತೇವೋ ನಮದೆಂತ ಹಣಿ ಬಾರ ನೆನಪದ್ರ ಬರ್ತಾವ ಕಣ್ಣೀರ ಮಾತಿಗಾಗಿ ಅಗಲಿ ಹೋಗರ ಕೊಂತೆವ್ವ ನೀ ಸ್ವಾರ್ಥ ಅವರ ಮನೆಗೆ ಹೋದ್ರ ಕರಿಯವರು ಯಾರಿಲ್ಲ ತಾಯಿಗೆ ಇಲ್ಲೋ ಶಾಂತಿ ಕಾರುಣಿ ಕರಿದಿನ ಕರಿಲಾರ್ದು ಬಂದಿದೆ ಮಗಳೇ ಇಲ್ಲಿ ಮಾಡಬೇಡ ವಾಸ್ತೆ ಅಯ್ಯೋ ಕಾರುಣಿ ಕರಿದಿನ ಕರಿಲಾರ್ ಬಂದಿದಿ ಮಗಳ ಇಲ್ಲಿ ಮಾಡಬೇಡ ವಾಸ್ತೆ ಏಳೇಳು ಜನ್ಮದಾಗ ಹೆಣ್ಣಾಗಿ ಹುಟ್ಟಬಾರ್ದು ಎಂತ ಹೆಣ್ಣಿನ ಜಾತಿ ಮಾರದ್ರು ಸಾರಿ ಹೇಳ್ಯಾರೋ ವಾರ್ತೆ ಏಳೇಳು ಜನ್ಮದಾಗ ಹೆಣ್ಣಾಗಿ ಹುಟ್ಟಬಾರ್ದು ಎಂತ ಹೆಣ್ಣಿನ ಜಾತಿ ಮಾರದ್ರು ಸಾರಿ ಹೇಳ್ಯಾರೋ ವಾರ್ತೆ ಅವ್ರು ಇಬ್ಬರ ಸರ್ಗಳ ಒಳಗೆ ನಡೆದ ವಿಷಯ ಹೌದು ನೀವೇನಂದ್ರಿ ಹಾಡೋರಿಗೆ ನಡಿಲತ್ತ ಪಿಂಟು ಸರ್ ಹತ್ತಾರ ಹಾಡೋರಿಗೆ ನಡಿಲಿ ಅತ್ತ ಓ ಮಾಸ್ತರ್ ದಮ್ರಿದ್ದೀರ ಕುರಿ 1000ಕ್ಕೆ ಮಾರಿದ್ರೆ ಮರಿ 500ಕ್ಕೆ ಮಾರ್ತದ ಅವ್ರಿಗೆ ಗೊತ್ತಾಗಿಲ್ಲ ನೋಡ್ರಿ ಸರ್ ನಿಮ್ಗ ಯಾವ್ದ ಪಾಲ್ ಬಂದದ ನೀವ್ ಯಾವ್ದು ಹೇಳಿದ್ರಿ ನೀವು ಎಷ್ಟೇ ಮಂದಿ ಅಣ್ತಾಮ್ರಿ ಇರ್ರಿ ಅಣ್ತಾವ್ರು ಎಷ್ಟ ಮಂದಿ ನಿಮ್ಮ ಅಣ್ತಾಮ್ರ ಬಡ್ಡಿಗೆ ಏನ್ ಬಂದದ ಗುರುವನಂತದು ಇದು ದೇವ್ರನಂತದು ನಿಮ್ಮ ಪಾಲಿಗೆ ಬಂದದ ಒಂದು ನಿಮ್ಮ ಪಾಲದಾಗ ಏನಾಯ್ತು ದೇವೇಂದ್ರ ಪದವಿ ಪಡೆದ ಯಾರೋ ಯಪ್ಪ ನನ್ನ ಬಿಳಿಯಣಿಸಿದ್ದಂದು ಎಂತ ರತಿ ಹೌದು ಹಿಂಗ ಬರ್ಬೇಕು ಬಬುಲಾದಿ ಗೌಡರ ಮಗಳು ಹೌದಾ ಏನಾಯ್ತು ಕೊಂತೆವುಲ ಗಣ ಇಬ್ಬರಾಗ್ಯಾರೋ ಸತಿಪತಿ
ಇಬ್ಬರಾಗ್ಯಾರೋ ಸತಿಪತಿ ದೈವೆಲ್ಲ ಕುಂತ ಕೇಳಾರಿ ಅವರ ಕತೆ ಕರಿದಿನ ಕರಿ ಹರಿದ ಬೀಳೆಣಿಸಿದ್ದ ಬೈಲ ಭೂತಾಳಿ ಸಾತೆ ಸಿದ್ಧಗೌಡ ಮುದ್ಗೌಡ ಎತ್ತಿಗೆ ಹಿಡದಾರ ಎಡಬಲಕ ಬಿಚ್ಚಗಾತೆ ಬೇಗನೆ ಕರದ ಭೂತಾಳಿಗೆ ಹೇಳ್ತಾರ ಮಾಡಬ್ಯಾಡೋ ಶ್ರುತಿ ಧರ್ಮರ ಮನೆಗೆ ಹೋಗಿ ಆನಂದ ಸುದ್ದಿ ಹೇಳೋ ತರಬೇಕಂತ ಆರ್ತಿ ಈ ಸುದ್ದಿ ಹೇಳೋದು ಮಾರತಾಗಿರತಿ ಧರ್ಮರ ಮನೆಗೆ ಹೋಗಿ ಆನಂದ ಸುದ್ದಿ ಹೇಳೋ ತರಬೇಕಂತ ಆರ್ತಿ ಈ ಸುದ್ದಿ ಹೇಳೋದು ಮಾರತಾಗಿರುತ್ತೆ ಕೇಳಿ ಕೊಂತೇವ್ ನಿದ್ದಂಗ ಆಯ್ತು ತಾಯಿಗಾಯಿತು ಚಿಂತಿ ಭಾವನ ಗೌಡಕಿ ಭಾವಗ ಇರಲಿ ಅಂತ ಭಾವನ ಮೇಲೆ ಪ್ರೀತಿ ಆರ್ತಿ ತರುವುದಕ್ಕ ತಡ ಆಗ್ತದಂತ ಹೇಳ ಧೈರ್ಯವಂತಿ ಆರ್ತಿ ತಗೊಂಡು ಕೊಂತೇವ್ ಇನ್ನು ಯಾಕ ಬರಲಿಲ್ಲ ಜನ ನಿಲ್ತರು ರಾಸ್ತೆ ರಾಸ್ತೆ ಬೀಳೆಣಿಸಿದ್ದಾನ ಮುಖದಾಗುಳಿಲಿಲ್ಲೋ ಕಾಂತಿ ಆರ್ತಿ ತಗೊಂಡು ಕೊಂತೇವ್ ಇನ್ನು ಯಾಕ ಬರಲಿಲ್ಲ ಜನ ನಿಲ್ತರು ರಾಸ್ತೆ ರಾಸ್ತೆ ಬೀಳೆಣಿಸಿದ್ದಾನ ಮುಖದಾಗುಳಿಲಿಲ್ಲೋ ಕಾಂತಿ ದೈವೆಲ್ಲ ಕುಂತ ಕೇಳರೆ
ಮಾರಿ ನೋಡ್ತಾಳಂತ ಉಳಿಲಿಲ್ಲ ಮೊದಲಿನ ಸ್ಥಿತಿ ಅವಸರ ಮಾಡಿ ಕೊಂತೇವ್ ಆರುತಿ ತಂದಾಳು ಉರಿತಾವೋ ಪಂಚಜ್ಯೋತಿ ಆರ್ತಿ ಬ್ಯಾಡ ನಿಲ್ಲ ದರ್ಶನ ಬ್ಯಾಡ ಅಲ್ಲ ನಿಲ್ಲ ರೀತಿ ಏ ಧರ್ಮರ ಮನೆಂದು ನಿನ್ನ ತೌರ ಮನೆಗೆ ಹೋಗ ಕಳಿತ ಪುಣ್ಯದ ಬೂತಿ ನಿನಗ ನೋಡಿ ಉರಿತವ ನನ್ನ ನ್ಯಾತೆ ಧರ್ಮರ ಮನೆಂದು ನಿನ್ನ ತೌರ ಮನೆಗೆ ಹೋಗ ಕಳಿತ ಪುಣ್ಯದ ಬೂತಿ ನಿನಗ ನೋಡಿ ಉರಿತವ ನನ್ನ ನ್ಯಾತೆ ತೋರಿ ಮಡದಿ ಮಾರಿ ನೋಡ್ತಾಳಂತ ಉಳಿಲಿಲ್ಲ ಮೊದಲಿನ ಸ್ಥಿತಿ ಅವಸರ ಮಾಡಿ ಕೊಂತೇವ್ ಆರುತಿ ತಂದಾಳ ಉರಿತಾವೋ ಪಂಚಜ್ಯೋತಿ ಆರ್ತಿ ಬ್ಯಾಡ ನಿನ್ನ ದರ್ಶನ ಬ್ಯಾಡ ಅಲ್ಲ ನಿನ್ನ ರೀತಿ ಆರ್ತಿ ಬ್ಯಾಡ ನಿನ್ನ ದರ್ಶನ ಬ್ಯಾಡ ಅಲ್ಲ ನಿನ್ನ ರೀತಿ ಏ ಧರ್ಮರ ಮನೆಂದ ನಿನ್ನ ತೌರ ಮನೆಗೆ ಹೋಗ ಕಳಿತ ಪುಣ್ಯದ ಬೂತಿ ನಿನಗ ನೋಡಿ ಉರಿತವ ನನ್ನ ನ್ಯಾತೆ ಸೇವೆದಾಗ ಕಾಲ ಕಳಿದರ ನಿಮ್ಮಿಂದಾಗುವುದು ಸದ್ಗತಿ ನಿಮ್ಮ ಬಿಟ್ಟು ನಾಗಲಿ ಹೋದರ ಹೋಗ್ತೀನಿ ಆದೋ ಗತಿ ಅದಕ್ಕೆಪ್ಪ ಹೆಣ್ಣು ಮಗಳಿಗೆ ಒಂದು ತವರು ಮನಿ ಹೌದು ಗಂಡ ಏನು ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ತವರು ಮನೆಗೆ ಹೋಗುವ ಆತುರತೆ ಬಹಳ. ಹೌದು ಯಾಕಂದ್ರ ಯಾಕ್ರಿಪ್ಪ ಒಂದೇ ಒಂದು ಕ್ಷಣ ಪಂಚಾರುತಿ ತರ್ಲಾಕ ಸಮಯ ಆಯ್ತು. ಹಿರಿಯವ್ರ ಗೌಡಿಕೆ ನಮಗೆ ಯಾಕೆ ನಾವು ಸಣ್ಣವ್ರ ತೇಳಿ ಏಕಭಾವದಿಂದ ನನ್ನ ತಾಯಿ ಕೊಂತುಬಾಯಿ ವಿಚಾರ ಮಾಡುವುದಕ್ಕಾಗಿ ನನ್ನ ಬಿಳಿಯಾಣ ಸಿದ್ಧಮುತ್ತ ಏನ್ ಮಾಡಿದ್ರಪ್ಪ ಇವತ್ತಿಗೆ ಈ ಧರ್ಮರ ಮನಿ ನಿನಗ ಋಣ ತೀರ್ತ ತೇಳಿ
ಕೊಂತವಾಯಿಗೆ ತವ್ರ ಮನೆಗೆ ಕಳಿಸದ. ಹೌದ್ 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 ಅವಾಗ ನನ್ನ ತಾಯಿನಾದಂತ ಕೊಂತುಬಾಯಿ ಹೇಳ್ತಾಳ ಸಣ್ಣ ಮಗ ಸೀಲಿಸಿದ್ದಾಗ ಬಗಲಾಗಿಟ್ಕೊಂಡು ಕರಿಲಾರದೆ ತವ್ರ ಮನೆಗೆ ಹೋದ್ರೆ ಏನಾಗಿತ್ತು ಅಂತೇಳಿ ವಿಚಾರ ಮಾಡುತ್ತ ಮನಸ್ಸಿನೊಳಗ ಸಂಕಲ್ಪ ಇಟ್ಟುಕೊಂಡು ತಾಯಿ ಕೊಂತುಬಾಯಿ ಎಲ್ಲಿ ಹೋದಳು? ತವ್ರ ಮನಿ ಬಬಲಾದಿ ಸಿಡುಗೋಳಿಗೌಡ ಮನೆಗೆ ಹೋದಳು. ಹೌದ್ 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 ಅವಾಗ ನನ್ನ ಸಿಡುಗೋಳಿಗೌಡ ಹೇಳ್ತಾನ, ಏನತ್ತ? ಏ ಕೊಂತುಬಾಯಿ, ಆಹಾ ಕಾರುಣಿ ಕರಿ ದಿವಸ ಕರಿಲಾರ್ದೆ ನನ್ನ ಮಗಳು ತವರಿಗೆ ಬಂದಾಳಂದ್ರ ಏನಾಗ್ಯದ, ನನ್ನ ಹೊಸ್ತಲಿನಿ ತುಳಿಬೇಡ ಹೋಗಂದ. ಆಹಾ ಏರುದು ಪ್ಯಾಟೊಳಗೆ ತೆಳಗಿಳಿ ಏರುದು ಪ್ಯಾಟಣಿಕೆ ಬ್ಯಾಗಿನ ಕಾಲ್ ತೆಗಿ ಹೋಗಂದ. ಅವಾಗ ನನ್ನ ಕೊಂತುಬಾಯಿ ತಂದಿಗೆ ಶಾಪ ಕೊಟ್ಲು. ಹೌದ್ ಹೌದು ಹೌದಲ್ಲ? ಯಾವ ರೀತಿಯಿಂದ ಕಾತರ ಕಂಟ್ಯಾಗ ನೆಲೆಸಿ ಮುಂದೆ ಯಾವ ರೀತಿ ಕೀರ್ತಿ ಮಾಡ್ತಾವ ಕೇಳಿ. ನಿಮ್ಮ ಸೇವೆದಾಗ ಕಾಲ ಕಳಿದರ ನಿಮ್ಮಿಂದ ಗೋದು ಸದ್ಗತೆ, ನಿಮ್ಮ ಬಿಟ್ಟು ನಾಗಲಿ ಹೋದರ ಹೋಗ್ತೀನಿ ಆಲೋಗತೆ, ಧಿಕ್ಕಾರ ಮಾಡ್ತಾನ ಸಾಕ್ರೀತಿ ಮತ ಯಾಕೆ ನನ್ನ ಮುಂದ ನಿಲ್ತಿ, ತಂಗಾಳುಂಡು ನಿಮ್ಮ ಅಂಗಾಳ ಹುಡುಗತೇನೋ ಅಳ್ತಾಳು ಗುಣವಂತೆ, ಪಾದಿಗೆ ಬಿದ್ದು ಮಾಡ್ಯಾಳು ಶರಣಾರ್ಥಿ, ಏ ತಂಗಾಳು ಉಂಡು ನಿಮ್ಮ ಅಂಗಾಳ ಹುಡುಗತೇನೋ ಅಳ್ತಾಳು ಗುಣವಂತೆ, ಪಾದಿಗೆ ಬಿದ್ದು ಮಾಡ್ಯಾಳು ಶರಣಾರ್ಥಿ. ಮಾಡಿದರ ಕರುಣೆ ಬರಲಿಲ್ಲ ಕಡದ ಹೋಯಿತು ಕಲ್ತಿ, ಹೊತ್ತ ಉಳಿಯಲಿಲ್ಲ ಬಿಕ್ಕಿ ಬಿಕ್ಕಿ ಅಳತಾಳ ಕಳಿತ ಮಾಯ ಪ್ರೀತಿ, ಗಂಗ ಮಾಡಲಿನ ಎಲ್ಲಿಗೆ ಹೋಗಲಿಲ್ಲ ತಾಯಿ ಬಡಿತ ಭ್ರಾಂತಿ, ಬಬುಲದಿ ಊರ ಹಾದಿ ಹಿಡದಾಳು ಕೊಂತ್ಯವ್ವ ಕಣ್ಣೀರ ಸುರಿತೈತಿ, ಸಣ್ಣ ಮಗ ಸಿಲಿಸಿದ ಜೊತೆ, ಏ ಬಬುಲದಿ ಊರ ಹಾದಿ ಹಿಡದಾಳು ಕೊಂತ್ಯವ್ವ ಕಣ್ಣೀರ ಸುರಿತೈತಿ, ಸಣ್ಣ ಮಗ ಸಿಲಿಸಿದ ಜೊತೆ, ಮಾತಿಗಾಗಿ ಅಗಲಿ ಹೋಗರ ಕೊಂತ್ಯವ್ವ ನೀ ಸ್ವಾರ್ಥ, ಅವರ ಮನೆಗೆ ಹೋದ್ರ ಕರಿಯವರು ಯಾರಿಲ್ಲ ತಾಯಿಗೆ ಇಲ್ಲೋ ಶಾಂತಿ, ಕಾರುಣಿ ಕರಿದಿನ ಕರಿಲಾರ ಬಂದಿದೆ ಮಗಳೇ ಇಲ್ಲಿ ಮಾಡಬೇಡ ವಾಸ್ತೆ, ಅಯ್ಯೋ
ಹುಟ್ಟಬಾರ್ದು ಎಂತ ಹೆಣ್ಣಿನ ಜಾತಿ ಮಾರದ್ರು ಸಾರಿ ಹೇಳ್ಯಾರೋ ವಾರ್ತೆ ಏಳೇಳು ಜನ್ಮದಾಗ ಹೆಣ್ಣಾಗಿ ಹುಟ್ಟಬಾರ್ದು ಎಂತ ಹೆಣ್ಣಿನ ಜಾತಿ ಮಾರದ್ರು ಸಾರಿ ಹೇಳ್ಯಾರೋ ವಾರ್ತೆ ಸತ್ಯ ಮಾತಿಗಾಗಿ ಅಗಲಿ ಹೋಗುವುದಂದ್ರ ಕೊಂತೆವ್ವ ನೀ ಸ್ವಾರ್ಥೆ ಅವರ ಮನೆಗೆ ಹೋದ್ರ ಕರೆಯವರು ಯಾರಿಲ್ಲ ತಾಯಿಗೆ ಇಲ್ಲೋ ಶಾಂತಿ ಪಿಂಟು ಮಾಸ್ತರ ಏನಾಯ್ತ್ರಿ ಸರ ಏನ್ ಕೇಳ್ತಾರ ಪಿಂಟು ಮಾಸ್ತರ್ ಅಂದ್ರ ಏನ್ ಕೇಳ್ಯಾರ ನಿಮಗ ಅವ್ರಿಗೆ ಗೊತ್ತಾ ಅವ್ರು ಯಾನ್ ಕೇಳ್ತಾರೋ ಏನ್ ನೀವ್ ಯಾನ್ ಹೇಳ್ತೀರಿ ನಮಗ್ ತಿಳಿಯೋದಾಗ್ಯದ ಅಲ್ರಿ ಪಿಂಟು ಮಾಸ್ತರ್ ಅವ್ರ ನೀವು ಹಿಡಿದರೆ ದೇವ್ರ ಪಾಲ್ ಹಿಡಿದ್ರಿ ದೇವ್ರ ಪಾಲ ಯಾಕಂದ್ರ ಕಮಿಟಿ ಅವ್ರು ಇಟ್ಟಾರ ಅವರು ಅಡ್ಡು ಮ್ಯಾಳದಾಗ ಮಾಸ್ತರ್ಗಳಂತರೂ ಗಟ್ಟಿ ಅದಾರ ಗಟ್ಟಿ ಅದಾರ ವಿಷಯ ಮತ್ತ ಗುರು ಮತ್ತು ದೇವ್ರ ಎರಡು ವಿಷಯಗಳಲ್ಲಿ ಇಟ್ಟಾರ ಅದಕ್ಕ ಅವ್ರ ಇಬ್ಬರ ಸರ್ಗಳೊಳಗೆ ನಡೆದ ವಿಷಯ ಹೌದು ನೀವೇನಂದ್ರಿ ಹಾಡೋರಿಗೆ ನಡಿಲತ್ತ ಪಿಂಟು ಸರ್ ಅತ್ತಾರ ಹಾಡೋರಿಗೆ ನಡಿಲಿ ಅತ್ತ ಓ ಮಾಸ್ತರ್ ದಮ್ರಿ ಜರ ಕುರಿ 1000ಕ್ಕೆ ಮಾರಿದ್ರೆ ಮರಿ 500ಕ್ಕೆ ಮಾರ್ತದ ಅವ್ರಿಗೆ ಗೊತ್ತಾಗಿಲ್ಲ ನೋಡ್ರಿ ಸರ್ ನಿಮ್ಗ ಯಾವ್ದ ಪಾಲ್ ಬಂದದ ನೀವ್ ಯಾವ್ದು ಹೇಳಿದ್ರಿ ನೀವು ಎಷ್ಟೇ ಮಂದಿ ಅಣ್ತಾಮ್ರಿ ಇರ್ರಿ ನಿಮ್ಮ ಅಣ್ತಾಮ್ರ ಬಡ್ಡಿಗೆ ಏನ್ ಬಂದದ ಗುರುವನಂತದು ಇದು ದೇವ್ರನಂತದು ನಿಮ್ಮ ಪಾಲಿಗೆ ಬಂದದ ಒಂದು ನಿಮ್ಮ ಪಾಲಿಗೆ ಬಂದದ ಹೌದು ಈಗ ನಾವು ಎಷ್ಟು ಮಂದಿ ಇದೇವಲ್ಲ ನಾವು ನಮ್ಮ ಒಳಗೆ ಏನ್ ಬಂದದ ಗುರು ಬಂದದ ಗುರುವನಂತ ಪಾಲ ನಮ್ಮ ಪಾಲಿಗೆ ಬಂದದ ಅದಕ್ಕ ನೀವು ಹೇಳಿದ್ರಿ ಹೇಳುದನ ತಪ್ಪ ಅನ್ನಂಗಿಲ್ಲ ದೃಷ್ಟಾಂತ ಕೊಟ್ಟಿರಿ ಏನು ಕೊಟ್ಟಿರಿ ಏನ್ರಿಪ್ಪ ಗುರುವಿಂದೇ ಬೆಳೆಸಿ ಗುರುವಿಂದೇ ಮಾತು ಹೇಳಿರಿ ಹೆಂಗ ಹೋಗಿ ನಾನು ದೇವ್ರ ಹೆಚ್ಚ ನೋಡ್ರಿ ಲಚ್ಚಾಣ ಸಿದ್ಧಲಿಂಗಂದು ಗುರುವ ಮಾಡಿಕೊಂಡು ಗುರುವ ಹೇಳ್ಯಾನವನಿಗೆ ಯಾರಿಗೆ ಎಲ್ಲಾ ಲಿಂಗ ಮಹಾರಾಜರಿಗೆ 7 ದಿವಸ ಹೋಗು ಎಲ್ಲಿ ಹೊತ್ತ ಉಣಗುತ್ತದ ಅಲ್ಲಿ ನಿನ್ನ ಜಾಗ ಸ್ಥಳ ನಿನ್ನ ಜಾಗ ಅಂತ ಹೇಳ್ಯಾನ ಆ ಹೇಳಾಗ ಎಲ್ಲಿ ಮುಗುಳು ಕೂಡಕ್ಕ ಬಂದು 7 ದಿವಸ ಸ್ಮಶಾನ ಭೂಮಿ ಒಳಗ ಹೊತ್ತ ಮುಣಿಗ್ಯದ ಅಲ್ಲೇ ಇದು ಎಲ್ಲಾ ಲಿಂಗ ಮಹಾರಾಜರದು ಸ್ಥಾಪನಾ ಆಗೈತಿ ಈಗ ಸದ್ಯ ಮುಕ್ತಿ ಮಂದಿರ ಅಂತ ಹೇಳಿ ಅದಕ್ಕ ಅಂದಾರ ಅವ್ರಿಗೆ ಅನ್ಸದ ಗೊತ್ತದನು ಹೆಂಗ್ರಿ ಈ ಜೀಪಿನ ಗಾಡಿ ಡ್ರೈವರ ಉಟ್ಟಿಗೆ ರಾಹುಲ್ ಮಾಸ್ತರನ ಈ ರಾಹುಲ್ ಮಾಸ್ತರ್ಗೆ ಗಾಡಿ ಡ್ರೈವಿಂಗ್ ತೆಗೆದ್ರ ಮನೋಹಣ ಗಾಡಿ ಒಳಗ್ ಹೋಗಿತ್ತಾನೆ ಎಲ್ಲಿ ಹಿಂಗ ಅನ್ಸಾರ ಆದ್ರೆ ಅವ್ರಿಗೆ ಗೊತ್ತಿಲ್ಲ ರಾಹುಲ್ ಅಣ್ಣ ಈ ಗಾಡಿ ಮ್ಯಾಗ ಕುಂಡ್ರಕ್ಕಿಂತ ಮೊದಲು ಮನೋಹಣ್ಣ ಗಾಡಿ ಹೊಡೆದೇ ಹೋಗ್ಯಾನ ಅದಕ್ಕ ಮುಂದೆ ಏನಾಯ್ತು ಅದಕ್ಕ ಕೇಳ್ರಿ ದೃಷ್ಟಾಂತ ಯಾಕ ಸರ್ಗಳು ಕೊಟ್ರ ಅಂತ ಹೇಳಿ ನಾವು ಒಂದು ಅವ್ರಿಗೆ ಬರ್ತಾವಿಲ್ಲ ಅಂತ ಹೇಳಿ ಹಿಂಗ ತಿಳ್ಕೊಬಾರ್ದು ಮುಂದಿನ ಪಾಳಿಗೆ ಯಾಕಂದ್ರ ಅವ್ರು ಹೇಳ್ಯಾರ ಹೋದ ಪಾಳೆ ಒಳಗ ನೋಡ್ರಿ ನಂದೊಂದು ಪ್ರಶ್ನೆ ಅದ ಎಲ್ಲಾ ಲಿಂಗ ಮಹಾರಾಜರು ದೇವ್ರ ಆಗಬೇಕಾಗಿದ್ರ ದೇವ್ರ ಆಧಾರ ತಿಳ್ಕೊಂಡ್ರ ಅವ್ರು ದೇವ್ರ ಆಧಾರ ತಿಳ್ಕೊಂಡ್ರ ಖರೆ ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಕಡೆ ಗುರು ಉಪದೇಶ ತೋಳ ಕಾಲಾಗ ಎದ್ರ ಅವ್ರು ಎದ್ರ ಕಾಲಾಗ ಹೋಗ್ಬೇಕಾಗಿತ್ತ ಮುಂದಿನ ಸಂದಿಗೆ ಹೇಳ್ತಾರಲ್ಲ ಅವ್ರು ಯಾಕಂದ್ರ ದೇವ್ರ ಪಾಲ ದೊಡ್ಡ ಪಾಲದವ್ರಿಗೆ ದೊಡ್ಡ ಪಾಲಿನವ್ರು ಹೇಳ್ತಾರ ಏನಾಗಿತ್ತ ಕೇಳಿದ್ರ ಒಂದ್ ದಿವಸ ಶೇಗುಣಿಸಿ ಬಡಿಗಾರ ಮನೆಗೆ ಯಾರು ಹೋಗಿದ್ರಿಪ್ಪ ನಮ್ಮ ಬಬಲಾದಿ ಸದಾಶಿವಮುತ್ಯ ಚಿಕ್ಕಯ್ಯನವರು ಹೋಗಿರು ಆ ಎಳಾಗ ಏನಾಯ್ತು ಅಂತ ಕೇಳಿದ್ರ ಸತಿಪತಿ ಇಬ್ರು
ಏನ್ ಮಾಡ್ತಾರ ಏನ್ ಮಾಡ್ತಾರ ಗುರುಗಳು ಬಂದಾರತ್ತೆ ಹೇಳಿ ಆಹಾ ಅವರ ಪಾದ ಪೂಜೆಯನ್ನು ಮಾಡಿ ಹೌದ್ ಹೌದು ಅವರಿಗೆ ಏನ್ ಮಾಡ್ತಾರ ಪಂಚಾಮೃತ ಭೋಜನವನ್ನು ಮಾಡಿಸಿ ಹೌದ್ ಹೌದು ಅಂಗಳದೊಳಗ ಕಳಸಲಾಕ ಹೊರಗೆ ಬರ್ತಾರ ಹೊರಗೆ ಬರ್ತಾರ ಆಹಾ. ಆ ಎಳಗ ಅಂಗಳದಾಗ ತಿರುಗಿ ನಿತ್ತು ಹೇಳ್ತಾರ ಯಾರು ಯಾರಿಪ್ಪ ಚಿಕ್ಕೈ ಮುತ್ತಿ ಅವರು ಹೇಳ್ತಾರ ಏನ್ ಹೇಳ್ತಾರ ಏನ್ ಹೇಳ್ತಾರ ತಿರುಗಿ ನಿತ್ತು ಬಡಿಗ್ಯಾಗ ಮತ್ತ ಬಡಿಗ್ಯಾನ ಹೆಂಡತಿಗೆ ಏನ್ ಹೇಳ್ತಾರ ಏನ್ ಹೇಳ್ತಾರ್ರಿ ಎಲ್ಲೋ ಬಡಿಗ್ಯ ಆಹಾ ಉಗಾದಿ ಅಮಾಸಿ ದಿನ ಉಗಾದಿ ಅಮಾಸಿ ದಿನ ನಿನ್ನ ಮನೆಗೆ ಬೆಂಕಿ ಹತ್ತುದದು ಅಂತ ಹೇಳ್ತಾನ ಹಗಲು ಬಾರಕ ಹಗಲು ಬಾರಕ ಉಗಾದಿ ಅಮಾಸಿ ದಿನ ನಿನ್ನ ಮನೆಗೆ ಬೆಂಕಿ ಹತ್ತುದದ ಅಂತ ಹೇಳಿ ಆಹಾ ಬಬಲಾದಿ ಚಿಕ್ಕಯ್ಯನವ್ರ ಮತ್ತೆ ಹೇಳ್ತಾರ ಹೌದ್ ಹೌದು ಆ ಎಳಗ ಏನು ನೋಡ್ರು ಪಂಚಾಮೃತ ಭೋಜನೆ ಮಾಡ್ಸ್ಯಾರ ಪಾದ ಪೂಜೆ ಮಾಡ್ಯಾರ ಗುರುವಿಂದು ಗುರುವಿನ ಪಾದ ಪೂಜೆ ಮಾಡಿ ಕಳಸಲಕ ಅಂಗಳದಾಗ ಬಂದ್ರ ಆಹಾ. ಗುರುವ ಹೇಳ್ದ ಹೌದ್ ಹೌದು ಆ ಎಳಗ ಗುರುವಿನ ಕಳಿಸಿ ಮನಿಯೊಳಗ ಹೋಗಿ ಸತಿಪತಿ ಕಣ್ಣಾನ ನೀರು ತೆಗೆದು ಅಲ್ಲ ಹತ್ತಾರ ದುಃಖ ಮಾಡ್ತಾರ ಆಹಾ. ಆ ಇಳಾಗ ಒಂದ್ ದಿವ್ಸ ದುಃಖ ಮಾಡ್ಕೊತ ಕೂತಿರು ಆಹಾ. ಅದೇ ಕಾಲಕ್ಕ ಯಾರು ಹಾದ್ರು ಅರಕೇರಿ ಸಿದ್ದಪ್ಪ ಅರಕೇರಿ ಸಿದ್ದಪ್ಪ ಮಹಾರಾಜರು ಮತ್ತದೇ ಸೇಗುಣಿಸಿ ಬಡಿಗೆನ ಮನೆಗೆ ಹೋದ್ರು ಹೌದ್ ಹೌದು ಆ ಎಳಗ ನಮ್ಮ ಗುರುಗಳು ಬಂದಾರ ಮಹಾತ್ಮರು ಬಂದಾರ ಅಂತ ಹೇಳಿ ಪಾದ ಪೂಜೆ ಅವರಿಗೆ ಪಾದ ಪೂಜೆ ಮಾಡಿ ಪಂಚಾಮೃತ ಭೋಜನವನ್ನು ಮಾಡಿಸಿ ಹೌದ್ ಹೌದು ಅಂಗಳದೊಳಗ ಕಳಸ್ಲಕ್ಕ ಬಂದ್ರು ಆಹಾ. ಆ ಎಳಗ ಬಬಲಾದಿ ಚಿಕ್ಕಯ್ಯನವರು ಎಲ್ಲಿ ಯಾವ ಜಾಗದಾಗ ನಿಂತಿರಲ್ಲ ಅದೇ ಜಾಗದಾಗೆ ನೆತ್ರು ಹಳ್ಳ ತಿರುಗಿ- ನೆತ್ತ ಹಳ್ಳ ತಿರುಗಿ ನೋಡ್ತಾರ ಸತಿಪತಿ ಇಬ್ರು ಕಣ್ಣಾನ ನೀರ ಹಳ್ಳಾಗಿ ಹರಿಲಿಕತ್ತೀವು ಹೌದು. ಆ ಎಳಗ ನೋಡಿ ಕೇಳ್ತಾರ ಸಿದ್ದಪ್ಪ ಮಹಾರಾಜರು ಏನತ್ತ ಯಾಕ್ರಪ್ಪ ಇಟತನ- ಇಟುತನ ಪಾದ ಪೂಜೆ ಮಾಡಿಸಿ ಭಕ್ತಿಯಿಂದ- ನನಗ ಪಂಚಾಮೃತ ಭೋಜನವನ್ನು ಮಾಡಿಸಿ ಅಂಗಳತನ ಕಳುಲಕ ಬಂದಿರಿ ಇಲ್ಲಿ ಬಂದು ಕಣ್ಣಾನ ನೀರ್ ಯಾಕತ್ತ ಕೇಳ್ತಾನ ಆಹಾ. ಆ ಎಳಗ ಹೇಳ್ತಾರ ನಿಮ್ಕಿತ ಮುಂಚಿತವಾಗಿ ಬಬಲಾದಿ ಚಿಕ್ಕಯ್ಯನವ್ರು ಬಂದು ಹೋಗ್ಯಾರ ಬಂದಿರು ಅದೇ ನೀವು ಯಾವ ಜಾಗನಾಗ ನಿಂತಿರಲ್ಲ ಅದೇ ಜಾಗದಾಗ ನಿತ್ತ ಏನಂದಾರ ಹಗಲು ಬಾರದಾಗ ಉಗಾದಿ ಅಮಾಸಿ ದಿನ ನಿನ್ನ ಮನೆಗೆ ಬೆಂಕಿ ಹತ್ತದು ಬಡಿಗೆ ಅಂತೇಳಿ ಹೋಗ್ಯಾರ ಆಹಾ. ಅದಕ್ಕೆ ಅದೇ ಜಾಗದಾಗ ನೀವು ನಿಂತಿರಿ ನೀವ್ ಯಾರು ಶಾಪ ಕೊಡ್ತೀರಿ ಅಂತ ಹೇಳಿ ನಮಗ ಚಿಂತೆ ಚಿಂತೆ ಆಗ್ಯದಯ್ಯಪ್ಪ ಅಂದ ಹೌದ್ ಹೌದ್ ಹೌದ ಎಲ್ಲೋ ಬಡಿಗ ನಿನ್ನ ಮನೆಗೆ ಬೆಂಕಿ ಹತ್ತುದು ಖರೇನೇ ಅದ ಉಗಾದಿ ಅಮಾಸಿ ದಿನ ಬೆಂಕಿ ಹತ್ತುದು ಖರೇನೇ ಅದ ಖರೇನೇ ಅದ ಅವ್ರು ಹೇಳುದು ಮಾತ ಸುಳ್ಳಲ್ಲ ಆಹಾ. ಅವ್ರು ಹೇಳು ಮಾತ ಖರೇನೇ ಅದ ಹೌದಾ ಯಾವಾಗ ನಿನ್ನ ಮನೆಗೆ ಬೆಂಕಿ ಹತ್ತದ ನೋಡು ಆಹಾ. ಆ ಎಳಾಗ ಗುಡ್ಡದ ಕಡೆ ಮಾರಿ ಮಾಡಿ ನೆತ್ತು ಎಲ್ಲೋ ಅರ್ಕೇರಿ ಸಿದ್ದಪ್ಪ ಅಂತ ಹೇಳಿ ಕೈ ಮಾಡಿ ಕರಿ ನಿನ್ನ ಮನಿ ಬೆಂಕಿ ಮಳಿ ಕೊಟ್ಟ ಆರಿಸ್ತೀನೋ ಅಂತ ಹೇಳಿ ಮಂತ್ರ ಕೊಟ್ಟ ಬಂದ. ಹೌದಾ ಅದಕ್ಕ ಇದು ಗುರುನಾಥನ ಶಕ್ತಿ ಇಂಥದ್ದು ಗುರುವಿನಲ್ಲಿ ಇಂಥ ಶಕ್ತಿ ಇರ್ತದ ಆಹಾ. ಅದಕ್ಕ ಇನ್ನ ದೇವ್ರದು ಮುಂದೆ ನೋಡ್ರಿ ನಮ್ ಪಿಂಟು ಮಾಸ್ತರು ದೇವ್ರ ಪಾರ ದೇವ್ರದೇ ಮಾತಾಡ್ಬೇಕು ಆಹಾ. ನಾ ಗುರುವಿಂದೇ ಮಾತಾಡ್ಬೇಕು ಹೌದ್ 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 ಅದಕ್ಕ ಇದಕ್ಕೊಂದು ಪಾಲತರ ಹೌದ್ 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 ಇರ್ಲಿ ಹಾ ಸತ್ಯ ಮಾತಿಗಾಗಿ ಅಗಲಿ ಹೋಗುವುದಂದ್ರ ಕೊಂತೆವ್ವ ನೀ ಸ್ವಾರ್ಥಿ ಅವರ ಮನೆಗೆ ಹೋದ್ರ ಕರೆಯವರು ಯಾರಿಲ್ಲ ತಾಯಿಗೆ ಇಲ್ಲೋ ಶಾಂತಿ ಕಾರುಣಿ ಕರಿದಿನ ಕರಿಲಾರ ಬಂದಿದೆ ಮಗಳ ಇಲ್ಲಿ ಮಾಡಬ್ಯಾಡ ವಸ್ತೆ ಏಳೇಳು ಜನ್ಮದಾಗ ಹೆಣ್ಣಾಗಿ ಹುಟ್ಟಬಾರ್ದು ಎಂತ ಹೆಣ್ಣಿನ ಜಾತಿ ಮಾರದ್ರು ಸಾರಿ ಹೇಳ್ಯಾರೋ ವಾರ್ತೆ ಏಳೇಳು ಜನ್ಮದಾಗ ಹೆಣ್ಣಾಗಿ ಹುಟ್ಟಬಾರ್ದು ಎಂತ ಹೆಣ್ಣಿನ ಜಾತಿ ಮಾರದ್ರು ಸಾರಿ ಹೇಳ್ಯಾರೋ ವಾರ್ತೆ ಮಗಳು
ನಮದೆಂತ ಹಣಿ ಬಾರ ನೆನಪದ್ರ ಬರ್ತಾವ ಕಣ್ಣೀರ ಏ ಮಲಗೊಂಡ ಮಾರದ್ರ ಕಳ್ಕೊಂಡ ಕುಲ್ತೇವೋ ನಮದೆಂತ ಹಣಿ ಬಾರ ನೆನಪದ್ರ ಬರ್ತಾವ ಕಣ್ಣೀರ ಹಲೋ 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 ಅದೇ ರೀತಿ ಏನೋ ತಮ್ಮ ಮನಸ್ಸಿಗೆ ಹಲೋ ಹಲೋ ಅದೇ ರೀತಿಯಾಗಿತ್ತು ಏನೋ ತಮ್ಮ ಮನಸ್ಸಿಗೆ ಹತ್ತಿರವಾಗಿ ರಾಮಕೃಷ್ಣನ ನನ್ನದಿ ಅವರು ಕೂಡ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಪರಮಾತ್ಮ ಅವರು ಮಾಡ್ತಿರ್ತಕ್ಕಂಥ ಸೇವಾದೊಳಗ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಕ್ವಾಟ್ಯಮ್ಮ ದೇವಿ ಸದಾ ಅವರಿಗೆ ಯಶಸ್ಸು ಕೊಟ್ಟು ಕಾಪಾಡಲಿ. ಅವ್ರ ಮನೆತನದೊಳಗೆ ಸಿದ್ಧರು ಶರಣರಂತ ಮಕ್ಕಳು ಸದಾ ಉಂಡಾಳೆ ಅಂತ ಹೇಳಿ 50 ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಮತ್ತೆ ಯಾರು ರೊಕ್ಕ ಕೊಟ್ಟಿರೋ ಸ್ವಲ್ಪ ಹೆಸರು ಹೇಳ್ರಿ. ಅದೇ ರೀತಿ ಏನೋ ತಮ್ಮ ಮನಸ್ಸಿಗೆ ಅನ್ನೋದಾಗಿ ರತ್ನಪ್ಪಣ್ಣ ಪಾಮ್ದಿನಿ ಅವರು ಕೂಡ ಪರಮಾತ್ಮನ ಸೇವಕ್ಕೆ ಹೋಗಿ ಮುಟ್ಲೆ ತಿಳ್ಕೊಂಡು 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಭಗವಂತ ಅವರು ಮಾಡ್ತಿರ್ತಕ್ಕಂಥ ಸೇವಾದೊಳಗೆ ಒಂದು ಕೈ ಬೆಳ್ಳಿ ಒಂದು ಕೈ ಬಂಗಾರ ಮಾಡಲಿ ಅಂತ ಹೇಳಿ 51 ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಮತ್ತೆ ಯಾರು ರೊಕ್ಕ ಹಚ್ಚಿರ ಅವ್ರು ಒಂದು ಸ್ವಲ್ಪ ಹೆಸರು ಹೇಳ್ರಿ.